ಇದು ಐಪಿಎಲ್ ಎಷ್ಟೋ ಜನ ಯುವಕರ ಒಂದು ಬಾಳನ್ನ ತೆಗಿತಕ್ಕಂಥ ಐಪಿಎಲ್ ಇದು. ನಾನು ವಿಧಾನಸೌಧದಲ್ಲಿ ಕೂಗಿ ಸ್ಪೀಚ್ ಮಾಡ್ತಾ ಇದ್ದೇನೆ. ಹಾಳಾಗ್ತಾ ಇದ್ದಾರೆ. ಬೇರೆದ ಚಟ್ಟಕ್ಕೆ, ಬೇರೆದ ಲೋಕಕ್ಕೆ, ಬೇರೆದ ಪ್ರಪಂಚಕ್ಕೆ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸನ್ಮಾನ ಶ್ರೀ ತಾಲೂಕು ದಂಡಾಧಿಕಾರಿ ಆಗಿರ್ತಕ್ಕಂಥ, ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇತಿಹಾಸ ಇಷ್ಟು ರಚನರಾಗಿ ಇದೇ ಊರಲ್ಲಿ ಓದಿ, ಇದೇ ಗೌರ್ಮೆಂಟ್ ಕಾಲೇಜ್ ಓದಿ, ಮತ್ತೆ KS ಆಗಿ ಮತ್ತೆ ಊರಿಗೆ ಬರೋದು ಅದೊಂಥರ ಇತಿಹಾಸನೇ. ಹೌದಾನೆ? ಇತಿಹಾಸನೇ. ಸೊ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು, ನಮ್ಮ EO ಸಾಹೇಬರು ಹಾಗೂ ನಮ್ಮ ನೆಚ್ಚಿನ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಮುನಿಟಪ್ಪ ಸರ್ ಅವರು, ನನ್ನ ಜೊತೆ ವೇದಿಕೆ ಹಂಚ್ಕೊಂಡಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಉಪನ್ಯಾಸಕರು, ಪ್ರಾಧ್ಯಾಪಕರು ಹಾಗೂ ನನ್ನ ಮಾಧ್ಯಮ ಮಿತ್ರರು. ವಿಶೇಷವಾಗಿ ಇವತ್ತೊಂದು ಖುಷಿ ಆಗೋದೇನಂತಂದ್ರೆ, ಇವತ್ತು ನನ್ನ ಗಂಡು ಮಕ್ಕಳು ಸೈಲೆಂಟ್ ಆಗಿದ್ದಾರೆ, ಸೂಪರ್ ಆಗಿದ್ದಾರೆ. ಇವತ್ತು ತುಂಬಾ ಚೆನ್ನಾಗಿದ್ದಾರೆ. ನಾನು ಫಸ್ಟ್ ಬಂದಾಗ ಇದ್ದಿದ್ದ ನಡವಳಿಕೆ, ಈಗ ಬಂದ ನಡವಳಿಕೆ, ಈಗ ನನ್ಗೊಂಥರ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ನಮ್ಮ ಮುಳುಬಾಗಲ ಸಂಸ್ಕೃತಿ ಎತ್ತಿ ತೋರಿಸ್ತಾ ಇದೆ, ನಿಜವಾಗ್ಲೂ ಎತ್ತಿ ತೋರಿಸ್ತಾ ಇದೆ. ಇದು ನಂಗೆ ಬೇಕಾಗಿತ್ತು, ಖಂಡಿತವಾಗ್ಲೂ ಬೇಕಾಗಿದ್ದೀವಿ. ನಿಜವಾಗ್ಲೂ ನೀವು ಸೀನಿಯರ್ಸ್ ಯಾರಿದ್ದೀರಿ, ನೀವು ಬಿಟ್ಟು ಹೋಗ್ಬೇಕಂತ ಸಂಸ್ಕೃತಿ ಇದೆ. ಬರ್ತಕ್ಕಂಥ ಹೊಸಬರಿಗೆ ನೀವು ಇದೊಂದು ಬಿಟ್ಟು ಹೋಗ್ಬೇಕು. ಇವತ್ತು ಒಂದು ಸಂತೋಷ ಆಯ್ತು. ನಾನು ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಗೌರ್ಮೆಂಟ್ ಕಾಲೇಜಿಗೆ ಎಂಟ್ರಿ ಆದಾಗ ಅವತ್ತಿನ ಪರಿಸ್ಥಿತಿ ನೋಡಿ, ಅವತ್ತು ನಾನೊಂದು ಚಾಲೆಂಜ್ ತಗೊಂಡೆ, ಈ ಒಂದು ಕಾಲೇಜನ್ನ ಇಂಪ್ರೂವ್ ಮಾಡ್ಬೇಕು ಅಂತ. ಈ ಒಂದು ಕಾಲೇಜು ಬೇರೆ ಖಾಸಗಿ ಕಾಲೇಜು ಈ ಕಡೆ ತಿರುಗಿ ನೋಡ್ಬೇಕಂತ ಅನ್ಕೊಂಡೆ. ಬಹುಶಃ ನಾಳೆಗೆ ನಾನು ಈ ಮುಳುಬಾಗಲು ಬಂದು ಶಾಸಕನಾಗಿ 2 ವರ್ಷ ಆಗ್ತಾ ಇದೆ. ಎಷ್ಟು ವರ್ಷ? 2 ವರ್ಷ. ಬಹುಶಃ ಎಲ್ಲೋ ಒಂದು ಕಡೆ ನನಗೆ ಖುಷಿ ಆಗ್ತಾ ಇದೆ. ಬಹುಶಃ ನಾನು ಬಂದಾಗ ಕೊಟ್ಟಿರ್ತಕ್ಕಂಥ ನೀವು ಏನೇನು ಕೊಟ್ಟಿದ್ದೀರಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಸಭಾಂಗಣ ಬೇಕು ಅಂತ ಸಭಾಂಗಣ ಮಾಡಿಸ್ಕೊಟ್ಟಿದ್ದೀನಿ. ನನಗೆ ಈ ಗೌರ್ಮೆಂಟ್ ಕಾಲೇಜು ಮಕ್ಕಳು, ನಮ್ಮ ಡಿಗ್ರಿ ಮಕ್ಕಳು ಬೆಳಗ್ಗೆ ಬರ್ತಾರೆ, ಟಿಫನ್ ಮಾಡೋಣ ಅಂತಂದ್ರು, ಕ್ಯಾಂಟೀನ್ ವ್ಯವಸ್ಥೆ ಮಾಡಿದ್ದೀನಿ. ನಾಳೆದಿಂದ ನನಗೆ ಕ್ಯಾಂಟೀನ್ ವ್ಯವಸ್ಥೆ ಮಾಡಿಕೊಡ್ತೀನಿ. ಅದಾದ್ಮೇಲೆ ವಾಟರ್ ಬೇಕಂತ ವಾಟರ್ ಕೊಡ್ಸಿದ್ದೀನಿ, ಜಿಮ್ ಬೇಕಂತ ಜಿಮ್ ಕೊಡ್ಸಿದ್ದೀನಿ. ಕೂತ್ಕೊಳ್ಳಿಕ್ಕೆ ರೂಮ್ಸ್ ಇಲ್ಲ ಅಂತ ಅಂದ್ಬಿಟ್ಟು 2.5 ಕೋಟಿ ರೂಪಾಯಿ ರೂಮ್ಸ್ ಹಾಕಿದ್ದೀನಿ. ಮತ್ತೆ ಬಂದು ಕೇಳಿದ್ರು, ಆ ಎಂಟ್ರೆನ್ಸ್ ಎಲ್ಲ ಫುಲ್ ಚೇಂಜ್ ಮಾಡ್ಬೇಕಂತಂದ್ರು. ಮತ್ತೆ 4 ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟು ಇವತ್ತು ನನ್ನ ಕಾಲೇಜು, ಇದು ನನ್ನ ಕಾಲೇಜು, ಇದು ಮುಳುಬಾಗಲ್ ತಾಲೂಕಲ್ಲಿ ನನ್ನ ಕಾಲೇಜು, ಇದು ಇಂಪ್ರೂವ್ ಆಗ್ಬೇಕಂತ ಖಂಡಿತವಾಗ್ಲೂ ಆಸೆ ಪಟ್ಟು ತುಂಬಾ ಖುಷಿಯಿಂದ ನಾನು ಇದನ್ನ ವಹಿಸ್ಕೊಂಡಿದ್ದೀನಿ. ಒಬ್ಬ ಶಾಸಕನಾಗೂ ಅಲ್ಲ, ಇಲ್ಲ ಮುಳುಬಾಗಲು ಪ್ರಜೆಯಾಗಿ ಅಲ್ಲ, ನಾನು ಕೂಡ ಈ ಕಾಲೇಜಲ್ಲಿ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಹೋಗಿರ್ತಕ್ಕಂಥ ವಿದ್ಯಾರ್ಥಿಯಾಗಿ ಕೂಡ ಇದನ್ನ ಮಾಡಿದ್ದೀನಿ. ಸ್ನೇಹಿತರೆ, ಇವತ್ತು ನೀವು ಎಲ್ಲ ಮೆಚ್ಚಬೇಕಂತ ಒಂದು ಕೆಲಸವನ್ನ ಇದೆ, ಇವತ್ತು ನಾವು ಮಾಡ್ಬೇಕಂತ ಕೆಲಸವನ್ನ ಇದೆ. ತಮ್ಗೆಲ್ಲ ಗೊತ್ತಿದೆ, ಇವತ್ತು ಯುದ್ಧ ಪ್ರಾರಂಭವಾಗಿದೆ. ತಮ್ಮೆಲ್ಲರಿಗೂ ಗೊತ್ತು, ಯುದ್ಧ ಪ್ರಾರಂಭವಾಗಿದೆ. ಯಾರೋ ಯುದ್ಧ ಸೈನಿಕರು ಮಾಡ್ತಾರೆ, ಇಲ್ಲ ಕಮಾಂಡರ್ ಮಾಡ್ತಾರೆ ಅಂತಲ್ಲ, ಪ್ರತಿಯೊಬ್ಬ ಭಾರತ ಪ್ರಜೆ ಮಾಡ್ತಕ್ಕಂಥ ಯುದ್ಧ ಇದು. ಪ್ರತಿಯೊಬ್ಬ ಭಾರತ ಪ್ರಜೆ ಮಾಡ್ಬೇಕಂತ ವಿದ್ಯೆ ಇದೆ. ನೀ ಹೆಸರು ಹಿಂಗೋಗ್ಕೋಲ್ರ, ಪ್ರತಿಯೊಬ್ಬ ಭಾರತ ಪ್ರಜೆ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತರ, ಇಡೀ ನೈಟ್ ನಾವು ಇದ್ದಿದ್ದೀವಿ. ನಮಗೆ ಗೊತ್ತಿತ್ತು ನೈಟ್ ದಾಳಿ ಆಗುತ್ತೆ ಅಂತ. ಬಟ್ ಎಲ್ಲೂ ದಾಳಿ ಆಗುತ್ತೆ ಅಂತ ಗೊತ್ತಿಲ್ಲ. ಇಡೀ ನಾವು ಸುಮಾರು 8-9 ಜನ ಶಾಸಕರು ಇಡೀ ನೈಟ್ ನಾವು 4 ಗಂಟೆವರೆಗೆ ಇದ್ದಿದ್ವಿ. ಯಾಕಂದ್ರೆ 100% ಗೊತ್ತಿತ್ತು ಇವರು ಅವ್ರು ನಮ್ಮ ಅಟ್ಯಾಕ್ ಮಾಡ್ತಾರೆ ಅಂತ. ಬಹುಶಃ ಸ್ನೇಹಿತರೆ, ನಾನು ಒಂದು ನಿಮ್ಮ ಹತ್ರ ಕೇಳ್ಕೊಂತೀನಿ, ಎಲ್ಲ ವಿದ್ಯಾರ್ಥಿಗಳು ಕೇಳ್ಕೊಂತೀನಿ, ಇವತ್ತು ಹೋಗಿರ್ತಕ್ಕಂಥ ಯುದ್ಧ ಗೆದ್ದು ಬರಲಿ. ಭಾರತ ಪ್ರತಿಷ್ಠೆ, ನಮ್ಮೆಲ್ಲರ ಒಂದು ಪ್ರತಿಷ್ಠೆ ಇಡೀ ಪ್ರಪಂಚಕ್ಕೆ ಸಾರ್ಲಿ ಅಂತ ಹೇಳ್ತಾ ನಾವೆಲ್ಲ ಎದ್ದು ನಿಂತು ಒಂದು ಜೋರ ಚಪ್ಪಾಳೆಯಿಂದ ಸೈನಿಕರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ, ಒಂದು ಕೂಕೊಳ್ಳೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಒಂದೇ ಒಂದು ನಿಮಿಷ ನೀವು ಯೋಚನೆ ಮಾಡಿ. ತಾವೆಲ್ಲ ಖುಷಿಯಾಗಿದ್ದೀರಿ. ಕೋಟ್ಯಾಂತರ ಜನ ಸೈನಿಕರು ಇವತ್ತು ನಿದ್ದೆಗೆಟ್ಟು ನಮಗೋಸ್ಕರ ನಿಂತವ್ರಿ. ಒಂದೇ ಒಂದು ಹಣಬಾಬು ಬಂದು ಈ ಕಡೆ ಬಿದ್ದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನೀವು ಇದನ್ನ ಈಸಿಯಾಗಿ ತಗೊಳಕ್ ಹೋಗ್ಬೇಡಿ. ರಾತ್ರಿ ಅಮೆರಿಕ ಇಬ್ಬರಿಗೂ ವಾರ್ನ್ ಮಾಡಿದೆ, ದಯವಿಟ್ಟು ನಿಲ್ಸಿ ಅಂತ ವಾರ್ನ್ ಮಾಡಿದೆ. ಪ್ರಪಂಚಕ್ಕೆ ಹಾನಿ ಆಗೋ ಚಾನ್ಸ್ ಇದೆ, ನಿಮ್ಮಿಬ್ಬರು ಕೋಪದಿಂದ ನಿಲ್ಸಿ ಅಂತ ಹೇಳಿದೆ. ಒಬ್ರು ಈ ಕಡೆಯಿಂದ ಒಬ್ರು ಆ ಕಡೆಯಿಂದ ಒಬ್ರು ಹಣಬಾಬನ ಸ್ಪಾಟ್ ಮಾಡಿದ್ರೆ
ನಮ್ಮ ಪರಿಸ್ಥಿತಿ ಅಧೋಗತಿ ಆಗ್ತದೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇದು ನಮ್ಮ ಭವಿಷ್ಯದ ಒಂದು ಇದು ಇದು ಯಾರೋ ಒಬ್ಬ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ತಮಾಷೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ ನೈಟ್ IPL ಮ್ಯಾಚ್ ನಡೀತಾ ಇತ್ತು, ವಿತಿನ್ ಸೆಕೆಂಡ್ ಹಾಕಿದ್ರು ಔಟ್ ಅಂತ, ಲೈಟ್ ಆಫ್ ಮಾಡಿ ಔಟ್ ಎಲ್ಲ ಆಚೆಗೆ ಹೋಗಿ ಅಂತಂದ್ರೆ. ಯಾಕೆ ಅಂತಂದ್ರೆ ನಮ್ಮ ಪ್ರಾಮುಖ್ಯತೆ ಬೇಕೇ ಬೇಕು. ಪ್ರತಿಯೊಬ್ಬ ಭಾರತ ಪ್ರಜೆ ಆಗಿದೆ, ನಾವು ನಿಲ್ಲೇಬೇಕು, ನಾವು ಮಾಡಬೇಕು. ಒಂದು ವಿಷಯ ತಮಗೆ ಗೊತ್ತಿಲ್ಲದ ಒಂದು ವಿಷಯ ಹೇಳ್ತೀನಿ. ರಾಜನಾಥ್ ಸಿಂಗ್ ಅವರು ಮತ್ತೆ ಅಮಿತ್ ಶಾ ಅವರು ಮತ್ತೆ ನಮ್ಮ ಮೋದಿ ಅವರು ನಾವು ಅಟ್ಯಾಕ್ ಮಾಡಲೇಬೇಕು. ಪಹಲ್ಗಾಮ್ದಲ್ಲಿ ನಡೀತಕ್ಕಂಥ ಹೆಣ್ಮಕ್ಳ ಒಂದು ಗುಂಪು ಮಾಡಿಸಿದ್ದಾರೆ, ಯುದ್ಧ ಸ್ಟಾರ್ಟ್ ಮಾಡಬೇಕು. ಯಾರು ಸ್ಟಾರ್ಟ್ ಮಾಡ್ತೀರಿ ಅಂತ ನನಗೆ ಭಾರತೀಯ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಒಂದು ಗೌರವ ಇತ್ತು. ನೆನ್ನೆಲ್ಲ ಮನಕ್ಕಿಂತ ತುಂಬಾ ಜಾಸ್ತಿ ಆಯ್ತು, ನನಗೆ ತುಂಬಾ ಜಾಸ್ತಿ ಆಯ್ತು. ನಮ್ಗೆ ಗೊತ್ತಿಲ್ಲ, ಮೀಟಿಂಗ್ ಅಲ್ಲಿ ಇವತ್ತು ನೈಟ್ ಯುದ್ಧ ಮಾಡಬೇಕು, ಯುದ್ಧ ಸ್ಟಾರ್ಟ್ ಮಾಡಬೇಕು, ಅವ್ರಿಗೆ ತೋರಿಸ್ಬೇಕು ಯಾರು ಮಾಡ್ತೀನಿ ಅಂತಂದಾಗ ಹೆಣ್ಮಕ್ಳು ಇಬ್ರು ಕೈ ನಿಂತು, ಇಬ್ರು ಕೈ ನಾವು ನುಗ್ತೀವಿ ಇವತ್ತು ನೈಟ್ ಒಂದು ಯಾರು ಹೆಣ್ಮಕ್ಳು ಇವತ್ತು ನಾವು ನುಗ್ಗು ಹೊಡೆದ್ಬಿಡ್ತೀವಿ ಅವ್ರನ್ನ. 36 ಜನ ಮಹಿಳೆಯರ ಇರ್ತಕ್ಕಂಥ ಕುಂಕುಮಕ್ಕೆ ಸಿಂಧೂರ ಅಳಿಸ್ಬರ್ತೀವಿ ಇವತ್ತು ನಾವು. ನನಗೆ ಎಷ್ಟು ರೋಮಾಂಚನ ಆಯ್ತು ಅನ್ನೋ ಸ್ಟೋರಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಕರ್ನಲ್ ಸೋಫಿಯಾ ಕುರೇಶಿ ನಮ್ಮ ಕರ್ನಾಟಕದ ಹೆಣ್ಮಗಳು, ಬೆಳಗಾಂ ಹೆಣ್ಮಗಳು. ಒಬ್ಳು ಪಂಜಾಬಿಂದ ನಾನು ನುಗ್ತೀನಿ, ಇನ್ನೊಬ್ಳು ಮೋನಿಕಾ ಸಿಂಗ್ ಅಂತ ಬೆಳಗಾವಿಂದ ನಾನು ನುಗ್ತೀನಿ. ಇಬ್ರು ಹೊಡೆದ್ ಬರ್ತೀವಿ ಅಂತ ಕೇಳಿ 3:10ಕ್ಕೆ ಇಬ್ರು ನುಗ್ಗಿದ್ರಂತೆ. ಅದು ಗಣಸರಲ್ಲ, ಹೆಂಗ್ಸ್ರು, ಹೆಣ್ಮಕ್ಳು. ಎಂಥ ದೇಶ ನಮ್ದಿದು, ಎಂತ ಹೆಮ್ಮೆ ಪಡ್ತಕ್ಕಂಥ ದೇಶ ಇದು. ಯಾರ ಕಮಾಂಡರ್ ಸಿಂಗೋ ಇನ್ನೊಬ್ನ ಹೋಗಿದ್ರೆ ನಮ್ಗೆ ಹೆಮ್ಮೆ ಆಗ್ತಾ ಇರ್ಲಿಲ್ಲ. ಇಬ್ರು ಹೆಣ್ಮಕ್ಳು ಹೊಡೆದ್ ಬಂದ್ರು 100 ಜನ ಕಮಾವಿರ್ನ. ಇದು ನಮ್ಮ ದೇಶ, ಇದು ನಮ್ಮ ದೇಶ. ಮೆಚ್ಚಲೇಬೇಕು ಹೆಣ್ಮಕ್ಳು. ನಾವು ಇವತ್ತು ಹೆಣ್ಣನ್ನ ಅತಿ ಪ್ರಪಂಚದಲ್ಲಿ ಯಥೇಚ್ಛವಾಗಿ ಪೂಜೆ ಮಾಡ್ತಕ್ಕಂಥ ದೇಶ ಇದ್ರೆ ಅದು ಹೆಣ್ಮಕ್ಳು, ನಮ್ಮ ಭಾರತಾಂಬೆ, ಭಾರತ ದೇಶ. ಇವತ್ತು ಹೆಣ್ಮಕ್ಳು ಕಂಡ್ರೆ ಎಷ್ಟು ಗೌರವ ಇದೆ ಅಂದ್ರೆ ಅಷ್ಟು ಗೌರವ ಇದೆ ಸ್ನೇಹಿತರೆ. ಬಹುಶಃ ಇವತ್ತು ನನ್ನ ಕಾಲೇಜಲ್ಲಿ ಅಷ್ಟೊಂದು ಸೌಭಾಗ್ಯ ಕಾಣ್ತಾ ಇದ್ದೀನಿ, ಅಷ್ಟೊಂದು ರೆಸ್ಪೆಕ್ಟ್ ಕಾಣ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಎಲ್ಲ ನನ್ನ ಗಂಡ್ಮಕ್ಳಿಗೆ ಹೇಳ್ತಾ ಇರ್ತೀನಿ, ಇದು IPL ಎಷ್ಟೋ ಜನ ಯುವಕರ ಒಂದು ಬಾಳನ್ನ ತೆಗಿತಕ್ಕಂಥ IPL ಇದು. ನಾನು ವಿಧಾನಸೌಧದಲ್ಲಿ ಕೂಗಿ ಸ್ಪೀಚ್ ಮಾಡ್ತಾ ಇದ್ದೇನೆ. ಹಾಳಾಗ್ತಾ ಇದ್ದಾರೆ. ಬೇರೆದ ಚಟ್ಟಕ್ಕೆ, ಬೇರೆದ ಲೋಕಕ್ಕೆ, ಬೇರೆದ ಪ್ರಪಂಚಕ್ಕೆ ಮಕ್ಕಳು ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ. ಇವತ್ತು ನಾನು ಕೈ ಮುಗಿದು ಶಾಸನ ಕೇಳ್ತಿದ್ದೀನಿ, ಇಲ್ಲಿ ಯಾರಾದ್ರೂ ಇದ್ರೆ ಈ ಬೆಟ್ಟಿಂಗ್ ದಂಧೆ, ಬೆಟ್ಟಿಂಗ್ ಕೆಲಸ, ಈ ದಾವಣದೆ ದಯವಿಟ್ಟು ನಿಲ್ಲಿಸಿ. ನಿಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತೆ, ನಿಮ್ಮ ಮನೆ ಭವಿಷ್ಯವನ್ನು ಹಾಳು ಮಾಡುತ್ತೆ, ನಿಮ್ಮ ತಂದೆ ತಾಯಿ ಕಟ್ಟಿರ್ತಕ್ಕಂಥ ಕನಸನ್ನು ಹಾಳು ಮಾಡುತ್ತೆ. ದಯವಿಟ್ಟು ಯಾರಾದ್ರೂ ಇದೆ ಸ್ನೇಹಿತರಿಗೆ ಅವ್ರಿಗೆ ಹೇಳಿ, ಇದಕ್ಕೆ ಹೋಗ್ಬೇಡಿ. ಇದು ಕಾಣದ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ. ಇವತ್ತು 10 ರೂಪಾಯಿ ಗೆದ್ದೆ, ನಾಳೆ 100 ರೂಪಾಯಿ ಗೆದ್ದೆ, ನಾಳೆ 1000 ರೂಪಾಯಿ ಗೆದ್ದೆ, ನಾಳೆ 1 ಲಕ್ಷ ಗೆದ್ದೆ, 5 ಲಕ್ಷ ಬೇಕು ಅಂತ ಆಸೆ ಆಗುತ್ತೆ. ಇಡೀ ಮನೆ ಮಠ ನಿಮ್ಮ ತಂದೆ ತಾಯಿ ಬಾಗಿಲಿಗೆ ಬಂದು, ಬೀದಿಗೆ ಬಂದು ನೀವು ತಲೆ ತಗ್ಸಕ್ಕಂತ ಕೆಲಸ ಮಾಡ್ತೀರಿ. ದಯವಿಟ್ಟು ಈ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಯುವಕ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ಅಡ್ಡದಾರಿ ಕೈ ಹಾಕ್ಬೇಡಿ, ಅಡ್ಡ ಪ್ರಪಂಚಕ್ಕೆ ಹೋಗ್ಬೇಡಿ. ಇವತ್ತು ನಿಮ್ದೇ ಅಂತ ಒಂದು ಸುಂದರವಾದ ಪ್ರಪಂಚ ಇದೆ, ಸುಂದರವಾದ ಪ್ರಪಂಚವನ್ನು ಕಟ್ತಾ ಇದ್ದೀರಿ. ಇಡೀ ಮುಳಬಾಗಿಲು ತಾಲೂಕು 224 ಕ್ಷೇತ್ರ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸ್ತಾ ಇದೀವಿ. ಬಹುಶಃ ಇವತ್ತು ನಾನು ತುಂಬಾ ಖುಷಿಯಾಗಿರ್ತಕ್ಕಂಥ ದಿವಸ. ಯಾಕೆ ಅಂತಂದ್ರೆ ನಾನು ಎಂದೂ ಕಂಡಿರ್ತಕ್ಕಂಥ ಒಂದು ನಿಮ್ಮ ಕಣ್ಣಲ್ಲಿ ನಿಮ್ಮಿರೋ ಒಂದು ವೈಬ್ರೇಷನ್ ಕಾಣಿಸ್ತಾ ಇದೆ. ಇವತ್ತು ಇದೇ ಕಾಲೇಜಿಗೆ ಮತ್ತೆ ವಾಪಸ್ ಬನ್ನಿ, ಒಬ್ಬ KS ಆಗೋ, IAS ಆಗೋ, IPS ಅಧಿಕಾರಿಯಾಗಿ ವಾಪಸ್ ಬನ್ನಿ ಅಂತ ಕೇಳ್ತಾ ನಾನು ಒಂದು ಡಿಸೈಡ್ ಆಗಿದ್ದೀನಿ, ನಿಮ್ಮ ನೋಡಿ ಒಂದು ಡಿಸೈಡ್ ಆಗಿದ್ದೀನಿ. June 15th ಅಥವಾ ನೆಕ್ಸ್ಟ್ ಒಂದು ಅನೌನ್ಸ್ ಮಾಡ್ತಾ ಇದ್ದೀನಿ. ಇದೇ ಕಾಲೇಜಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡ್ಬೇಕಂತಿದ್ದೀರ ನಿಮ್ಮೆಲ್ಲರಿಗೂ ಒಂದು ಟ್ರೈನಿಂಗ್ ಕೋಚ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. IAS ಮತ್ತು IPS ಕೋಚಿಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಎಲ್ಲ ನನ್ನ ಮುಳಬಾಗಿಲು ತಾಲೂಕಿನ ಯುವಕ ಮಿತ್ರರು ಕೂಡ ಯಾರು IPS ಆಗ್ಬೇಕು, ಯಾರು IAS ಆಗ್ಬೇಕು, ಯಾರು KS ಆಗ್ಬೇಕು, ನೀವು ಬೆಂಗಳೂರಿಗೂ ಕೋಚಿಂಗ್ ಮಾಡಕ್ಕಾಗಲ್ಲ, ತುಂಬಾ ಅಭಾರಿ ಆಗುತ್ತೆ, ದುಬಾರಿ ಆಗುತ್ತೆ. ದಯವಿಟ್ಟು ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ, ಇದೇ ಡಿಗ್ರಿ ಕಾಲೇಜಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನೀವತ್ತು ನೆಕ್ಸ್ಟ್ ಮೀಟಿಂಗ್ ಮಾಡಿ ಯಾವ ಡೇಟ್ ಅಂತ ಅನೌನ್ಸ್ ಮಾಡ್ತೀನಿ. ದಯವಿಟ್ಟು IAS ಕೋಚಿಂಗ್ ಮಾಡಿ ಅಂತ ಹೇಳ್ತಾ ನಿಮ್ಮ ಕಾಲೇಜನ್ನ, ನಿಮ್ಮ ಪ್ರಾಂಶುಪಾಲರನ್ನ, ನಿಮ್ಮ ಉಪನ್ಯಾಸಕರನ್ನ ಏನಿವತ್ತು ಈ ಒಂದು ಸೊಬಗು ದೃಶ್ಯ ನೋಡ್ತಾ ಇದ್ದೀರಿ, ತುಂಬಾ ಖುಷಿ ಆಯ್ತು. ನಾನು ಖಾಸಗಿ ಕಾಲೇಜಿಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ದೆ. ನಾನೊಂದು ಅರ್ಧ ಗಂಟೆ ಕೂತ್ ಬರ್ತಾ ಇದ್ದೆ. ಬಟ್ ನಾನು ಹೇಳಿದೆ 1 hour ಟೈಮ್ ಕೊಟ್ಟಿದ್ದೆ. ನಾನು ಹೇಳಿದೆ 2 hours ಕೂತ್ಕೊಂತೀನಿ ಅಂತಂದೆ. 2 hours ಕೂತ್ಕೊಂತೀನಿ ಅಂದ್ರೆ ಒಂದು ಕಂಡೀಷನ್ ಆಗ್ತದೆ, ನಾನು ನಿಮ್ ಕಾಲೇಜಿಗೆ ಬರ್ಬೇಕಾದ್ರೆ ಮೇಲೆ ಕೂರಿಸ್ಬೇಡಿ, ಕೆಳಗಡೆ ಕೂರಿಸಿ ಅಂತಂದ್ರೆ. ಯಾಕಂದ್ರೆ ನಾನು ಕೂಡ ನಿಮ್ಮಲ್ಲಿ ಒಬ್ಬ, ನನ್ನ ಮೇಲೆ ಕೂರಿಸ್ಬೇಡಿ, ನಾನು ಕೂಡ ನಿಮ್ಮಲ್ಲಿ ಒಬ್ಬ. ನಮ್ಮೆಲ್ಲ ಗೆಸ್ಟ್ಗಳನ್ನ, ನಮ್ಮೆಲ್ಲ ಇವ್ರನ್ನ ನಮ್ಮ ಕೆಳಗಡೆ ಕೂರಿಸಿ, ನಾವು ಕೆಳಗಡೆ ಕೂತ್ಕೊಂಡು ವಿದ್ಯಾರ್ಥಿಗಳಿಗೆ ಕೂತ್ಕೊಂತೀವಿ. ಮೇಲೆ ವೇದಿಕೆ ನನ್ನ ಮಕ್ಳಿಗೆ ಬಿಟ್ಕೊಡಿ, ಅವ್ರು ಚೆನ್ನಾಗಿ ಮಾಡ್ಲಿ, ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಇವತ್ತು ತುಂಬಾ ಸೊಗ್ಗಾಗಿ ಸಂತೋಷವಾಗಿ ಅಭಿವೃದ್ಧಿ ಮಾಡಿದಿರಿ. ನೀವೇನು ಪೈಪ್ ಕೇಳಿದಿರಲ್ಲ, 10 ಪೈಪ್ ನಾಳೆನೇ ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ, ನಾಳೆ ಬಿಡಿಸ್ಕೊಡ್ತೀನಿ ಅದನ್ನ. ಓಕೆ, ನೀವು ಏನೇನು ಕೇಳ್ತೀರಿ ಎಲ್ಲ ಕೊಟ್ಟಿದ್ದೀನಿ. ಬಟ್ ನಾನು ಕೇಳಿದ್ ನೀವು ಕೊಡ್ಬೇಕು.
ನಾನು ಕೇಳಿದ್ರೆ ಕೊಡ್ಬೇಕು. ಖಂಡಿತ ಸರ್. ಅದೇನೋ ಅವಾಗಲೇ ನಮ್ಮ ತಹಸೀಲ್ದಾರ್ ಹೇಳ್ತಾ ಇದ್ರು, ಕನಸು ಕಾಣೋದು, ಕನಸು ಈಡೇರಿಸಿದ್ರೆ ಅಫೆನ್ಸ್ ಅಂತ ಹೇಳ್ತಿದ್ರಲ್ಲ. ನಾನು ಕನಸು ಕಾಣ್ತೀನಿ ನಿಮ್ಮ ಬಗ್ಗೆ, ನಿಮ್ಮ ಮನೆಗೆ ಹುಡ್ಕೊಂಬರ್ತೀನಿ. ನಾನು ಆಯ್ತು. ನಿಮ್ಮ ಮನೆಗೆ ಹುಡ್ಕೊಂಬರ್ತೀನಿ. ಚೆನ್ನಾಗಿ ಡ್ಯಾನ್ಸ್ ಆಡೋದಲ್ಲ ಅಲ್ಲಿ, ಅದನ್ನ ಈಡೇರಿಸೋದು ನೀವುಗಳು. ಅದು IAS ಆಗು ನನ್ನ ತಾಲೂಕು ವಾಪಸ್ ಬಂದ್ರೆ ನೀವು ಕೊಡ್ತಕ್ಕಂಥ ರಿಟರ್ನ್ ಗಿಫ್ಟ್ ನನಗೆ. ಖಂಡಿತ. ನೀವು ಕೊಡ್ತಕ್ಕಂಥ ರಿಟರ್ನ್ ಗಿಫ್ಟ್ ನನಗೆ. ಓಕೆ, ನಾನೊಬ್ಬ ಶಾಸಕನಾಗಿ ಕನಸು ಕಾಣ್ತಾ ಇದ್ದೀನಿ, ಅದು ಅಫೆನ್ಸ್ ಆಗ್ಬಾರ್ದು. ಕನಸು ಕಾಣಬೇಕು. ಕನಸು ಕಾಣೋದು ತಪ್ಪಲ್ಲ, ಕನಸು ಕಾಣೋದು ತಪ್ಪಲ್ಲ, ಆಯ್ತಲ್ವಾ? ಕನಸು ಹಿಡಿಯಲೇಬೇಕು, ಆಯ್ತಲ್ವಾ? ಖಂಡಿತವಾಗ್ಲು ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ನಮ್ಮ ತಪ್ಪ ಅಫೆನ್ಸ್ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ, ನನ್ನ ಕಡೆಯಿಂದ ಶುಭಾಶಯಗಳ ಕೋರ್ತಾ ಇವತ್ತೇನು ಶ್ರೀನು ಪ್ರಥಮ ನಮ್ಮ ಕಾಲೇಜು ವಾರ್ಷಿಕೋತ್ಸವ ಫಂಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಾನಂತೂ ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ಇದನ್ನ ಮಾಡ್ಬೇಕಾದ್ರೆ 3 ದಿವಸ ನಿದ್ದೆ ಬರ್ತಾ ಇಲ್ಲ. ಯಾಕೆ ಹೇಳೋ? ಯಾವ ಪ್ಯಾಂಟ್ ಹಾಕ್ಬೇಕು, ಯಾವ ಶರ್ಟ್ ಹಾಕ್ಬೇಕು, ಸೀರಿಯಸ್ ಆಗಿ ಯಾವ ಪ್ಯಾಂಟ್ ಹಾಕ್ಬೇಕು, ಯಾವ ಶರ್ಟ್ ಹಾಕ್ಬೇಕು ಅನ್ನೋ ಒಂದು ನಿಮ್ಗೆಲ್ಲ ಇವತ್ತು ಬಂಬಾಟ ಲೈಫ್ ಇದೆ. ಅವತ್ತು ನಮ್ಮ ಲೈಫ್ ಇರ್ಲಿಲ್ಲ, ನಮ್ಗೆ ಅವತ್ತು ಲೈಫ್ ಇರ್ಲಿಲ್ಲ. ನಾವೇ ಸಂಪಾದನೆ ಮಾಡಬೇಕು, ನಾವೇ ಹಾಕ್ಬೇಕಿತ್ತು, ಆಯ್ತಲ್ವಾ? ಸೊ ಅದರಿಂದ ನಾನು ಡಿಗ್ರಿ ಮಾಡ್ಬೇಕಾದ್ರೆ ಮಧ್ಯಾಹ್ನ ತನಕ ಡಿಗ್ರಿ ಕಾಲೇಜ್ ಮಾಡಿ ನಾನು ಮತ್ತೆ STD ಬುದ್ಧಿ ಕೆಲಸ ಮಾಡಕ್ ಹೋಗ್ತಾ ಇದ್ದೆ. ಅಲ್ಲಿ ಸಂಪಾದನೆ ಮಾಡಿ ಬಂದು ಡಿಗ್ರಿ ಕಾಲೇಜ್ ಮಾಡ್ಬೇಕಿತ್ತು, ನಾನು ಡ್ರೆಸ್ ತಗೋಬೇಕಿತ್ತು. ಆ ತರ ಪರಿಸ್ಥಿತಿ ಇದ್ದೆ. ಬಟ್ ಆದ್ರೆ ಇವತ್ತಿನ ಪ್ರಪಂಚ ಆತರ ಇಲ್ಲ. ಆಲ್ಮೋಸ್ಟ್ ಫೋನ್ ಪೇ ಅಲ್ವಾ? ಫೋನ್ ಪೇ, ಗೂಗಲ್ ಪೇ. ಇವತ್ತು ಪ್ರಪಂಚ ಫಾಸ್ಟ್ ಆಗಿ ಹೋಗ್ತಾ ಇದೆ, ಯುಗ ಫಾಸ್ಟ್ ಆಗಿ ಹೋಗ್ತಾ ಇದೆ, ನೀವು ಫಾಸ್ಟ್ ಆಗಿ ಹೋಗಿದೆ. ಆದ್ರೆ ಅಡ್ಡದಾರಲ್ಲಿ ಫಾಸ್ಟ್ ಆಗಿ ಹೋಗ್ಬೇಡಿ, ದಯವಿಟ್ಟು ಇದನ್ನ ಮಾಡಬೇಡಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ, ಎಲ್ಲ ನನ್ನ ವಿದ್ಯಾರ್ಥಿನಿರಿಗೂ, ನನ್ನ ಉಪನ್ಯಾಸಕರಿಗೂ, ವಿಶೇಷವಾಗಿ ಪ್ರಾಂಶುಪಾಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಕರೆದು ನಮ್ಮನ್ನೆಲ್ಲ ಕರೆದು ಇಷ್ಟೆಲ್ಲ ಅವಧಾರ ಮಾಡಿ ನಮಗೆ ಇಷ್ಟೆಲ್ಲ ಒಂದು ಸೌಕರ್ಯ ಕೊಟ್ಟಿದ್ದೀವಿ. ನಿಮ್ಗೆ ಥ್ಯಾಂಕ್ಸ್ ತಿಳಿಸ್ತಾ ಈ ಒಂದು ಕಾಲೇಜಿನ ಅಭಿವೃದ್ಧಿಯ ಅಧ್ಯಕ್ಷನಾಗಿ ನನಗೆ ಖುಷಿ ತಂತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನೂ ಏನ್ ಬೇಕೋ ಮಾಡ್ಕೊಡ್ತೀನಿ, ಇನ್ನೂ ಏನ್ ಬೇಕೋ ಮಾಡ್ಕೊಡ್ತೀನಿ. ಯಾವ ಖಾಸಗಿ ಕಾಲೇಜಿಗಿಂತ ನಮ್ಮ ಕಾಲೇಜ್ ಕೆಳಗಡೆ ಬರಬಾರ್ದು, ನನ್ನ ಆಸೆ ಅದು. ಇನ್ನೂ ಏನ್ ಬೇಕೋ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಒಂದು ಸಲ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.